ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪ್ರೀವಿಯಸ್ಲಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ನಾನು ಫಸ್ಟ್ ಶಿಫ್ಟ್ದು. ಈಗೂ ತೊಗೊಂಬಂದಿನ ಒಂದು ಹೊಸ ಕ್ವಶನ್ ಪೇಪರ್ ನನ್ನ ಸ್ಟೂಡೆಂಟ್ ಬರೆದಿದ್ದ ನೋಡ್ರಿ. 26 ಫೆಬ್ರವರಿ 2024 ಫಸ್ಟ್ ಶಿಫ್ಟ್ದಾಗ ಕೇಳೋದಂಥ ಕ್ವಶನ್ ಇದೆ. ಇಲ್ಲಿ ನೋಡ್ರಿ, ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಲ್ಲಿ ಎದಕ್ಕೆ ಮಾಡ್ಬೇಕಂತಂದ್ರೆ ಯಾವ್ದು ಟಾಪಿಕ್ಗೆ ಭಾಳ ಆದ್ಯತೆ ಕೊಡಾಕತ್ತಾರ, ಕ್ವಶನ್ ಯಾವ ರೀತಿ ಬರಾಕತ್ತೈತಿ. ನೀವು ಸರಳ 2 ವೇರಿಯೇಬಲ್ ಸಮ್ ಮಾಡಿದ್ನಿ, ಟುಗೆದರ್ ಮಾಡಿದ್ನಿ, ಇಂಥವೆಲ್ಲ ನೋಡಕ್ ಹೋಗ್ಬೇಡ್ರಿ. ಇಲ್ಲಿ ಕ್ವಶನ್ ಪ್ಯಾಟರ್ನ್ ಗೊತ್ತಾಕೈತಿ ಯಾವ್ಯಾವ ರೀತಿ ಕೇಳಾಕತ್ತಾನ ಅನ್ನೋದ. ಅದನ್ನ ಮಾಡೋನ್ ಬರ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಡಿಸ್ಪ್ಲೇದಾಗ. ಏನಂತ ಐತ್ರಿ? ಇತೇನ ಮಾರ್ಕ್ಸ್ ಇಸ್ ಪೆನ್ ಅಟ್ 15625 ಅಂತ ಐತ್ರಿ. ಅಂದ್ರ ಇತೇನ ತಂದ ಪೆನ್ ರೇಟ್ ಎಷ್ಟಿತ್ತು ಅಂದ್ರೆ 15,625. ಅಂಡ್ ಆಫ್ಟರ್ ಅಲೋವಿಂಗ್ ಡಿಸ್ಕೌಂಟ್, ಅಂದ್ರೆ ಡಿಸ್ಕೌಂಟ್ ಆಗಿಂದ ಡಿಸ್ಕೌಂಟ್ ಎಷ್ಟು ಕೊಡ್ತಾನ್ರಿ ಅವ? 20% ಡಿಸ್ಕೌಂಟ್ ಕೊಡ್ತಾನ ಅಂತ ನಾನು. ಅಂಡ್ ಆಫ್ಟರ್ ಅಲೋವಿಂಗ್ ಡಿಸ್ಕೌಂಟ್ ಆಫ್ 20% ಈ ಸ್ಟಿಲ್ ಅರ್ನ್ಸ್, ಡಿಸ್ಕೌಂಟ್ ಕೊಟ್ಟಾಗಿಂದ 25% ಏನೋ ಪ್ರಾಫಿಟ್ ಬರ್ತೈತೆ ಅಂತ ಕಾಸ್ಟ್ ಪ್ರೈಸ್ ಕಂಡಿಡಿ ಅಂತಂದಾನ. ನೋಡ್ರಿ, ಇಲ್ಲಿ ಫಸ್ಟ್ ನಾ ಬರೆಯಾಗತ್ತೇನೆ. ಏನಂತಂದಾರೆ ಅವರು? ಮಾರ್ಕ್ ಎಂ ಪಿ ಅಂತಂದ್ರೆ ಮಾರ್ಕ್ ಪ್ರೈಸ್ ಎಷ್ಟು ಅಂದ್ರೆ 15,625 ಅಂತಂದಾರ. ಏನ್ ಡಿಸ್ಕೌಂಟ್ ಎಷ್ಟು ಕೊಡಾಕತ್ತಲ್ರಿ ಅವ? ನೋಡ್ರಿ, ಡಿಸ್ಕೌಂಟ್ ಎಷ್ಟು ಅನ್ನತಾನ? 20% ಅನ್ನಾಗತ್ತಾನ. 20% ಅಂದ್ರೆ 1/5. ಇಲ್ಲಿ ನಾ ಮೈನಸ್ ಇಟ್ಟಿನಿ. ಮೈನಸ್ ಯಾಕೆ ಇಟ್ಟಿನಿ ಅಂತಂದ್ರೆ ಡಿಸ್ಕೌಂಟ್ ಅಂದ್ರೆ ಮತ್ತೆ ಕಡಿಮೆ ಆಗತ್ತದ, ಹೌದಾ? ಇಲ್ಲಿ ನೋಡ್ರಿ, ಎಂ ಪಿ ಎಸ್ ಪಿ, ಎಂ ಪಿ ಎಷ್ಟಿತ್ರಿ? 5 ಇತ್ತು. 5 ಮೈನಸ್ 1 ಅಂತಂದ್ರೆ ಎಷ್ಟಾತ್ರಿ? 4 ಆಯ್ತು. ಈಗ ನಮಗೆ ಎಂ ಪಿ ವ್ಯಾಲ್ಯೂ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ? 15,625, ಹೌದಾ? ನೋಡ್ರಿ, 5 3 15, 5 1 5 ಉಳಿತು ಎಷ್ಟ್ರಿ? 1 ಉಳಿತು. 5 2 10, ಇಲ್ಲಿ ಎಷ್ಟು ಉಳಿತು? 5 2 ಉಳಿತು. 5 5 25. 3,125 ಗುಣಾಕಾರ ಮಾಡಿದಾಗ 15,625. ಅಂದ್ರೆ ಇದನ್ನು ಇಲ್ಲಿ ಗುಣಾಕಾರ ಮಾಡ್ರಿ ನಾವು. 3125 4 5 ಎಷ್ಟು ಆಕೈತ್ರಿ? 20 ಆಕೈತಿ. 4 2 8, 1 2 10, 4 1 4, ಇದೊಂದು 5, 4 3 12. ಅಂದ್ರ ಎಷ್ಟು ಮಾರ್ಯಾನ್ರಿ ಅವ? 12,500 ಮಾರ್ಯಾನ. ನೋಡ್ರಿ, ಮುಂದೆ ಕ್ವಶನ್ ಇನ್ನೊಂದ್ ಸ್ವಲ್ಪ ಎಲಾಬ್ರೇಟ್ ಮಾಡ್ಯಾನವ. ಏನಂದಾನ? ಈ ಸ್ಟಿಲ್ ಅರ್ನ್ಸ್ 25% ಪ್ರಾಫಿಟ್ ಅಂತ ನಾನು. ಎಷ್ಟು ಪ್ರಾಫಿಟ್ ಅರ್ನ್ ಮಾಡತ್ತನ್ರಿ ಅವ? 25%. ಈ 25% ಫ್ರಾಕ್ಷನ್ ದಾಗ ಅಂದ್ರೆ 1/4 ಆಕೈತ್ರಿ. ಇಲ್ಲಿ ನೋಡ್ರಿ, ಈ ಸಲ ನಾನು ಸಿ ಪಿ ಎಸ್ ಪಿ ಅಂತ ಬರ್ಕೊಳಕತ್ತೀನಿ. 4 ಸಿ ಪಿ ಎಷ್ಟಕ್ಕೆ ಮಾರ್ಯಾನ್ರಿ ಅವ? 5ಕ್ಕೆ ಮಾರ್ಯಾನ. ಇವ್ ಎರಡರದಾಗ ನಮಗೆ ವ್ಯಾಲ್ಯೂ ಒಂದು ಗೊತ್ತೈತಿ. ಎಸ್ ಪಿ ಎಷ್ಟು ಐತ್ರಿ? 12,500 ಐತಿ. 5 ಅಲ್ಲ, 12,500 ಐತಿ. 5 2 10, 2 ಉಳಿತು. 5 5 25, 00. ಅಂದ್ರೆ 2,500 ಗುಣಾಕಾರ ಮಾಡಿದಾಗ ಎಷ್ಟು ಆಕೈತ್ರಿ? 12,500. ಇದೇ 2,500 ಇಲ್ಲಿ ಗುಣಾಕಾರ ಮಾಡ್ರಿ ನಾವು. ಅಂದ್ರೆ ಇದು ಎಷ್ಟು ಆಕೈತಿ? 10,000 ಆಕೈತಿ. ಅಂದ್ರೆ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕೆಂಡ್ ಒನ್. ಏನ್ ಕೇಳಿದಾನ? ಸಿಂಪಲ್ ಐತಿ. 75% ಆಫ್ 1256 ಈಸ್ ಅಂತ ಕೇಳಿದಾನ. ನಿಮಗೆ ಡಿಸ್ಪ್ಲೇದಾಗ ಕಾಣತ್ತ. ಈ 75% ನಾನು ಫ್ರಾಕ್ಷನ್ ದಾಗ 75/100 ಅಂತ ಬರೀಬೋದ. ಆಫ್ ಅಂತಂದ್ರೆ ಗಣಿತದಾಗ ಇಂಟು ಅಂತ ಕರೀತಾರ. 1256. ಇಲ್ಲಿ ನೋಡ್ರಿ, 25 3 25 3 25 4 4 1 4 3 12, 4 1 4 1 ಉಳಿತು. 4 4 ಇವನ್ನೆರಡು ಗುಣಾಕಾರ ಮಾಡಿ ಇಡ್ರಿ. ಎಷ್ಟಾಕೈತಿ? 3 4 12, 3 3 1 3, ಇದೊಂದು 4, 3 3 9. ಅಂದ್ರೆ ಇದು ಆಪ್ಷನ್ ನಂಬರ್ ಏನಾಕೈತ್ರಿ? ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್, ಅವರೇಜ್ ಮ್ಯಾಗ ಕ್ವಶನ್ ಕೇಳಿದಾರ ನೋಡ್ರಿ. ಅವರೇಜ್ ಆಫ್ 50 ಅಬ್ಸರ್ವೇಷನ್ ವಾಸ್ ಕ್ಯಾಲ್ಕುಲೇಟೆಡ್ ಆಸ್ 23. ಅಂದ್ರ 50 ಅಬ್ಸರ್ವೇಷನ್ ಅವರೇಜ್ ಎಷ್ಟು ಅಂದಾರೆ? 23 ಅಂತಂದಾರ. 3 observation 1933 and 66 were wrongly taken as 30 38 and 69. ನೋಡ್ರಿ, 3 ಅಬ್ಸರ್ವೇಷನ್ ಕೊಟ್ಟಾನ. 19 33 66. ಇಲ್ಲಿ ಏನ್ ಕೊಟ್ಟಾನ್ರಿ? 30 38 69, ಹೌದಾ? ನೋಡ್ರಿ, ಅವ ಏನ್ ಹೇಳಿದಾರ? 1933 36 ತಗೋಬೇಕಾಗಿತ್ತು. ಇದನ್ನು ಕರೆ ತಗೊಂಡಾರ ಏನ್ರಿ? ಇದನ್ನ ತಗೊಂಡಾನ. ಇವನ್ನೆಲ್ಲವೂ ಕೂಡಿಸ್ರಿ 118 ಆಕೈತಿ. ಇದೆಲ್ಲ ಕೂಡಿಸ್ರಿ 137. ನೋಡ್ರಿ, ತಗೋಬೇಕಾಗಿತ್ತು ಯಾವುದು? 118. ಕರೆ ತಗೊಂಡಾನ ಯಾವುದು? 137. ಅಂದ್ರೆ ಎಷ್ಟು ಜಾಸ್ತಿ ತಗೊಂಡಾರ್ರಿ? 19 ಜಾಸ್ತಿ ತಗೊಂಡಾರ. ಒಂದೆಳೆ ಜಾಸ್ತಿ ತಗೊಂಡಾರ ಅಂತಂದ್ರ ನಾವು ಮೈನಸ್ ಮಾಡ್ಬೇಕು. ಒಂದೆಳೆ ಕಡಿಮೆ ತಗೊಂಡಾರ ಅಂದ್ರ ನಾವು ಪ್ಲಸ್ ಮಾಡ್ಬೇಕು. ಎಷ್ಟು ಸಂಖ್ಯೆಗೆ ತಗೊಂಡ? ನಾವು 50 ತಗೊಂಡಾರಿ. ಇದನ್ನ ಭಾಗಾಕಾರದಾಗ ಸಾಲ್ವ್ ಮಾಡ್ರಿ. 19 50. ನೋಡ್ರಿ, 55 ಸಣ್ಣದೈತಿ. ಪಾಯಿಂಟ್ ಇಡಾಕತ್ತೀನಿ 0. 53 150, 40 ಉಳಿತು. ಇನ್ನೊಂದು 0. 58 400. ಇಲ್ಲಿ ಆನ್ಸರ್ ಎಷ್ಟು ಬಂತು ನಮ್ಮದ? 19/50 ಅಂದ್ರೆ 0.38 ಮೈನಸ್ 0.38. ನೆನಪಿಲ್ಲ, ಮೈನಸ್ 0.38. 50 ಅಬ್ಸರ್ವೇಷನ್ ಎಷ್ಟು ಅಂತ ಹೇಳಿದಾರಿ? 23 ಅಂತ ಹೇಳಿದಾರ. ನಮಗ ಏನ್ ಬಂದೈತ್ರಿ? 0.38. ಈ ಮೈನಸ್ ಯಾಕೆ ಇಟ್ಟಿನಿ? ಮೈನಸ್ ಇಟ್ಟೇನಿಲ್ಲ ಮೊದಲ. ಇವನ್ನೆರಡು ಮೈನಸ್ ಮಾಡಿದ್ರ
22.62 ಆಕೈತಿ. ಆಪ್ಷನ್ ನಂಬರ್ 4. ನೋಡ್ರಿ ನೆಕ್ಸ್ಟ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಕಾಂಬಿನೇಷನ್ ಕೊಟ್ಟಾನ. ಆನ್ ಅ ಸಮ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಟ್ ಆನ್ಯುವಲ್ ರೇಟ್ ಆಫ್ 10% ಫಾರ್ 7 years ಈಸ್ rupees 21,630 ಅಂತ ಹೇಳಿದ್ದಾರೆ. ವಾಟ್ ವಿಲ್ ಬಿ ದಿ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಸೇಮ್ ಸಮ್ ಅಟ್ ದ ಆನ್ಯುವಲ್ ರೇಟ್ ಆಫ್ 20% ಫಾರ್ 2 years ಅಂತ ಹೇಳಿದ್ದಾರೆ. ಇರ್ಲಿ, ನಮಗೆ ಏನಂದಾರಿ, ಫಸ್ಟ್ ಗೆ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರಿ? 10% ಕೊಟ್ಟಾರ. ನೋಡ್ರಿ ಟೈಮ್ ಎಷ್ಟು ಕೊಟ್ಟಾರಿ? ಟೈಮ್ 7 years ಕೊಟ್ಟಾರ. ಆಮೇಲೆ ಇಲ್ಲಿ ಇಂಟ್ರೆಸ್ಟೆಡ್ ಅಮೌಂಟ್ ಇದೆ 21,630. ಅಂದ್ರೆ ನಮಗೆ ಇದ್ರ ಮುಖಾಂತರ ನಾವು ಪ್ರಿನ್ಸಿಪಲ್ ಕಂಡು ಹಿಡಿಯೋಣ. ಹೌದು, ನಿಮಗೆ ಒಂದು ಫಾರ್ಮುಲಾ ಗೊತ್ತಿತ್ತು, I ಈಕ್ವಲ್ಸ್ ಟು PTR/100 ಅಂತ. ಹೌದಾ, ಈಗ ನಮಗೆ ಪಿ ಬೇಕಂತಂದ್ರ I ಇಂಟು 100 ಅಪೋನ್ TR ಆಕೈತಿ. I ಎಷ್ಟೈತ್ರಿ? 21,630 ಇಂಟು 100 ಡಿವೈಡೆಡ್ ಬೈ ಟೈಮ್ 7 ಹೇಳಿದ್ದಾರೆ. ರೇಟ್ ಎಷ್ಟು ಹೇಳಿದಾರೆ? 10. 0 0 ಕ್ಯಾನ್ಸಲ್. 7 1 7 3 21. 0 9 7 9 63. 0 3090 ಇಂಟು 10 ಅಂತಂದ್ರ ಆನ್ಸರ್ ಏನಾಕತ್ರಿ? 30900. ನಮಗೆ ಏನ್ ಸಿಕ್ತ್ರಿ ಇಲ್ಲಿ? ಪ್ರಿನ್ಸಿಪಲ್ ಸಿಕ್ತು. ಈ ನೆಕ್ಸ್ಟ್ ಮುಂದೆ ಕ್ವಶನ್ ಏನ್ ಹೇಳಿದಾರ ನೋಡಿ, ವಾಟ್ ವಿಲ್ ಬಿ ದಿ ಕಂಪೌಂಡ್ ಇಂಟ್ರೆಸ್ಟ್? ನಮ್ಗೆ ಏನ್ ಕಂಡಿಡಿ ಅಂದಾರ ಅವರು? CI ಕಂಡಿಡಿ ಅಂದಾರ. ಕಂಪೌಂಡ್ ಇಂಟ್ರೆಸ್ಟ್ ಆನ್ ದ ಸೇಮ್ ಸಮ್ ಅಟ್ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ? 20% ಕೊಟ್ಟಾರ. ಫಾರ್ ಟೈಮ್ ಎಷ್ಟು ಹೇಳಿದಾರೆ? 2 years ಹೇಳಿದಾರೆ. ಹೌದಾ, 2 years ಹೇಳಿದಾರ ಅಂದ್ರ ಈ ರೀತಿ 2 ಬಾಕ್ಸ್ ಸಿಸ್ಟಮ್ದಾಗ ಮಾಡೋಣ ನಾವು. ಈ ರೀತಿ 2 ಬಾಕ್ಸ್ ಮಾಡೀನಿ. ಇಲ್ಲ 2 years, ಇದು 2 years. ಇಲ್ಲಿ 20% ಅಂದಾರ. 20% ಅಂದ್ರೆ 1/5 ಆಕೈತ್ರಿ. ಈಗ ಪ್ರಿನ್ಸಿಪಲ್ ಎಷ್ಟೈತಿ ನಮ್ಗೆ? 30. ಇಲ್ಲ ನೋಡ್ರಿ 30,900. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ರಿ? 1/5. 5 1s 5 6 30. 5 1s 4 ಉಳಿತು. 5 7 6180 ಏನೈತಲ್ಲ ಇಲ್ಲಿ ತುಂಬ್ರಿ. 6180. ಇವು ಯಾವಾಗೂ ಒಂದು ಏನ್ ಪ್ಯಾರಲಲ್ ಐತಲ್ಲ ಸೇಮ್ ಇರ್ತೈತಿ. ಇಲ್ಲಿ ನೋಡ್ರಿ 1/5 ಇಂಟು ನೋಡ್ರಿ ರೇಟ್ ಆಫ್ ಇಂಟ್ರೆಸ್ಟ್ 20% ಅಂದ್ರೆ 1/5. ನಮಗೆ ಇಲ್ಲಿ ಇದೆ ಎಷ್ಟು ಬಂದ? 6180. 5 1s 5 5 1s 5 1 ಉಳಿತು. 5 2s 10 1 ಉಳಿತು. 5 3s 15 3 ಉಳಿತೈತಿ 6. ಅಂದ್ರೆ ಇಲ್ಲಿ ಎಷ್ಟು ಬಂತ್ರಿ? 1 2 3 6. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ದಂದ್ರ ಇವನ್ ಎರಡ ಅಷ್ಟ ಕೂಡಿಸ್ಬೇಕಾಕೈತಿ. ಕಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾನಂದ್ರ ಇವನ್ನೆಲ್ಲವೂ ಕೂಡಿಸ್ಬಿಡ್ರಿ. ಅಂದ್ರೆ ಎಷ್ಟು ಆಕೈತ್ರಿ? 6180. ಇಲ್ಲಿ ಎಷ್ಟೈತ್ರಿ? 1 2 3 6 6 8 8 16 1 3 19 3 4 5 6 6 12 ಇದೊಂದು 13. ಅಂದ್ರೆ ಆನ್ಸರ್ ಏನಾತ್ರಿ? 13,596. ನೋಡ್ರಿ ಬಾಡ್ ಮಾಸ್ ಮ್ಯಾಗ ಕ್ವಶನ್ ಕೇಳಿದಾನ. ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡ್ರಿ. ನೋಡ್ರಿ ಬಿಗ್ ಬ್ರಾಕೆಟ್ ಕೊಟ್ಟಾನ 21 ಪ್ಲಸ್ 14 ಮೈನಸ್ 7 ಇಂಟು 91 ಡಿವೈಡೆಡ್ ಬೈ 7 ಮೈನಸ್ 12 ಪ್ಲಸ್ 42 ಬ್ರಾಕೆಟ್ ಕ್ಲೋಸ್. ಈ ರೀತಿ ಬಂದೈತಿ. ನಿಮಗೆ ಡಿಸ್ಪ್ಲೇದಾಗ ಕಾಣಾಗತ್ತಿರ್ಬೇಕು. ಇಲ್ಲಿ ನೋಡ್ರಿ ನಮ್ಮದ ರೂಲ್ ಏನ್ ಐತಿ? ಬಾಡ್ ಮಾಸ್ ಐತಿ. ಆಕ್ಚುಲಿ ಬಾಡ್ ಮಾಸ್ ಕಿಂತ ವಿ ಬಾಡ್ ಮಾಸ್ ಅಂತ ಬರ್ತೈತಿ. ವಿ ಅಂತೂ ಇಲ್ಲಿ ಬಿ ಬ್ರಾಕೆಟ್ ಐತಿ. ಹೌದಾ, ಬ್ರಾಕೆಟ್ ಯಾವ್ದೈತಿ? ಬಿಗ್ ಬ್ರಾಕೆಟ್ ಐತಿ, ಸ್ಮಾಲ್ ಬ್ರಾಕೆಟ್ ಐತಿ. ಫಸ್ಟ್ ಬಿಡಿಸ್ಬೇಕು ಯಾವ್ದು? ನಾನು ಸ್ಮಾಲ್ ಬ್ರಾಕೆಟ್ ಬಿಡಿಸ್ಬೇಕು. ಸ್ಮಾಲ್ ಬ್ರಾಕೆಟ್ ದಾಗ ಡಿವಿಷನ್ ಐತಿ, ಮೈನಸ್ ಐತಿ. ನೋಡ್ರಿ ಡಿವಿಷನ್ ಇಲ್ಲ ಐತಿ, ಮೈನಸ್ ಇಲ್ಲ ಐತಿ ಅಂದ್ರೆ ಫಸ್ಟ್ ಡಿವಿಷನ್ ಬಿಡಿಸ್ಬೇಕ. ಏನಾಕೈತ್ರಿ ಇದ? 7 1s 7 2 ಉಳಿತು. 7 3s 13. 13 ಮೈನಸ್ 12 ಅಂದ್ರೆ ಇದು ಎಷ್ಟು ಆಕೈತಿ? 1 ಆಕೈತಿ. ಅಂದ್ರೆ ಏನೇನ್ ಬರ್ತೈತಿ? 21 ಪ್ಲಸ್ 14 ಮೈನಸ್ 7 ಇಂಟು 1 ಬಂದೈತಿ. ನಮ್ಗೆ 1 ಪ್ಲಸ್ 42. ಇಷ್ಟು ಇಲ್ಲಿ ತನಕ ಕ್ಲಿಯರ್ ಐತೆ ಅನ್ಕೋತೀನಿ. ಈಗ ನೋಡ್ರಿ ಪ್ಲಸ್ ಐತಿ, ಮೈನಸ್ ಐತಿ, ಇಂಟೂನು ಐತಿ, ಪ್ಲಸ್ ಐತಿ. ಇಲ್ಲಿ ನೋಡ್ರಿ ಫಸ್ಟ್ ಅದಕ್ಕಿಂತ ಮುಂಚೆ ಇಂಟು ಪ್ಲಸ್ ಮೈನಸ್ ಇಂಟು ಫಸ್ಟ್ ಬಿಡಿಸ್ಬೇಕ. ಇದು ನೋಡ್ರಿ 21 ಪ್ಲಸ್ 14 ಮೈನಸ್ 7 ಪ್ಲಸ್ 42. 7 ಇಂಟು 1 ಅಂದ್ರೆ 7 ಆಯ್ತು. ಕ್ಲಿಯರ್ ಐತಿ. ಈ ಪ್ಲಸ್ ಐತಿ ಮೈನಸ್ ಐತಿ ಅಂದ್ರೆ ಫಸ್ಟ್ ಯಾವ್ದು ಬಿಡಿಸ್ಬೇಕು? ನಾ ಪ್ಲಸ್ ಬಿಡಿಸ್ಬೇಕ. ಇವನ್ನೆಲ್ಲ ಪ್ಲಸ್ ಮಾಡ್ರಿ. 21 ಪ್ಲಸ್ 14 ಪ್ಲಸ್ 42 ಎಷ್ಟು ಆಕೈತ್ರಿ? ಅದು 77 ಆಕೈತಿ. ಮೈನಸ್ ಉಳಿತು ಎಷ್ಟು? 7 ಉಳಿತು. 77 ಮೈನಸ್ 7 ಅಂತಂದ್ರ 70. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲ ನೋಡ್ರಿ ಟ್ರೈನ್ ಮ್ಯಾಕ್ ಕೇಳಿದಾನ. 2 trains ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಟ್ ಅ ಸ್ಪೀಡ್ ಆಫ್ 34 km/h and 86 km/h. ದೇರ್ ಲೆಂತ್ ಆರ್ ಒಂದು 300 ಮೀಟರ್ ಐತಿ ಅಂಡ್ 480 ಮೀಟರ್ ರೆಸ್ಪೆಕ್ಟಿವ್ಲಿ. ವಾಟ್ ವಿಲ್ ಬಿ ದಿ ಟೈಮ್ ಟೇಕನ್ ಬೈ ಫಾಸ್ಟರ್ ಟ್ರೈನ್ ಟು ಕ್ರಾಸ್ ದ ಸ್ಲೋವರ್ ಟ್ರೈನ್ ಅಂತ ಹೇಳಿದ. ಹೌದಾ, ಇಲ್ಲಿ ನೋಡ್ರಿ ಸೇಮ್ ಡೈರೆಕ್ಷನ್ ಅಂತ ಅಂದಾರ. ಅಂದ್ರ ಫಾರ್ಮುಲಾ ಏನಾಕೈತಿ? T ಈಕ್ವಲ್ಸ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ V1 ಮೈನಸ್ V2 ಆಗ್ತೈತಿ.
ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು ಸ್ಟೂಡೆಂಟ್ಸ್ ಅಲ್ಲಿ, ಏನು ಆನ್ಸರ್ ನಮಗ ಟೈಮ್ ಕಂಡಿಡಿ ಅಂದಾರ, ಖರೆ ಎದ್ರಾಗ ಕೊಟ್ಟ ನಾವು ಸೆಕೆಂಡ್ದಾಗ ಕೊಟ್ಟಾರ, ಎದ್ರಾಗ ಕೊಟ್ಟಾರ ಸೆಕೆಂಡ್ದಾಗ ಕೊಟ್ಟಾರ. ಇರ್ಲಿ, ನಮಗ 3486 ಅಂತಂದ್ರ ದೊಡ್ಡದ ಯಾವ್ದೈತಿ 86, 86 ಕಿಲೋಮೀಟರ್ ಪರ್ ಅವರ್ ಐತಿ. ಇನ್ನೊಂದ್ ಏನೈತ್ರಿ V2 ಎಷ್ಟು ಕೊಟ್ಟಾರ 34 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾರ. ಹೌದು, ಇದು ಸೆಕೆಂಡ್ದಾಗ ಐತಂದ್ರ ನಾವ್ ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಇದು ಏನಾಕೈತ್ರಿ 86 ಇಂಟು 5/18 ನೋಡ್ರಿ. 2 9s 2 4s 2 3s ಮುಂದೆ ಕಡ್ತಾ ಹೋಗಂಗಿಲ್ಲ. 5 3 15, 5 4 20, 21 9 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿವಿ. ಹೌದಾ, ನೆಕ್ಸ್ಟ್ ನೋಡ್ರಿ, ಈಗ ಇದೇನೈತಿ 34 ಇಂಟು 5/18, 2 9s 2 1s 2 7s 80/9 ಮೀಟರ್ ಪರ್ ಸೆಕೆಂಡ್. ಎರಡೂ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿವಿ. ಡೈರೆಕ್ಟ್ ಇಡೋಣ, ಯಾಕಂದ್ರ L1 ಕೊಟ್ಟಿದ್ದಾರೆ ಅವ್ರ. L1 ಎಷ್ಟು ಕೊಟ್ಟಿದಾರ 300 ಮೀಟರ್ ಕೊಟ್ಟಾರ. L2 ಎಷ್ಟು ಕೊಟ್ಟಾರ 480 ಮೀಟರ್. ಎಲ್ಲಾ ಡೇಟಾ ಈಗ ಅದ್ರಾಗ ಹಾಕ್ಬಿಡ್ರಿ. T ಈಕ್ವಲ್ಸ್ ಟು L1 ಎಷ್ಟೈತ್ರಿ 300 ಪ್ಲಸ್ 480 ಡಿವೈಡೆಡ್ ಬೈ V1 ಕಂಡು ಹಿಡಿದು ನೋಡ್ರಿ 215 ಡಿವೈಡೆಡ್ ಬೈ 9 ಮೈನಸ್ ಐತಿ, ಮೈನಸ್ 80/9. ಒಂದು ನೋಡ್ಕೋರಿ, ಇಲ್ಲಿ ಯಾವಾಗ ನ್ಯೂಮರೇಟರ್ ಸೇಮ್ ಇರ್ತೈತಿ ಡೈರೆಕ್ಟ್ಲಿ ಮೈನಸ್ ಮಾಡ್ಬಿಡ್ರಿ. ಇದೇನ್ ಬರ್ತೈತಿ 780 ಬರ್ತೈತ್ರಿ. 215 ಮೈನಸ್ 9 ಮಾಡಿದ್ರ ನಿಮ್ಗೆ ಆನ್ಸರ್ ಎಷ್ಟು ಬರ್ತೈತ್ರಿ 130/9. ಈ 9 ಏನೈತಿ ಮ್ಯಾಕ್ ಕಳಿಸ್ಬಿಡ್ರಿ ಇಂಟು 9, 0 0 ಕ್ಯಾನ್ಸಲ್ ಆಕೈತಿ. 13 1 13, 13 6 78. 6 9 ಎಷ್ಟು ಆಕೈತಿ 54 ಸೆಕೆಂಡ್ ಆಕೈತಿ. ಆಪ್ಷನ್ ನಂಬರ್ 3. ನೆಕ್ಸ್ಟ್ ನೋಡ್ರಿ, ಅವರೇಜ್ ಮ್ಯಾಕ್ ಕೇಳಿದಾರ. ವಾಟ್ ಈಸ್ ದ ಅವರೇಜ್ ಆಫ್ ಆಲ್ ದ ಮಲ್ಟಿಪಲ್ ಆಫ್ 13 ಫ್ರಮ್ 70 to 144? ಎಲ್ಲಿಂದ ಎಳಿತಾನ ಕೇಳ್ಯಾರ 17 ಇಂತ್ರ 144. ಇಲ್ಲಿ ಒಂದ್ ನೋಡ್ರಿ, ಇಲ್ಲಿ ಆಲ್ ದ ಮಲ್ಟಿಪಲ್ ಆಫ್ 13 ಅರ್ಥ ಏನು 13 ಮಗ್ಗಿ 70 144 ತನ ಅವರೇಜ್ ಕಂಡಿಡಿ ಅಂದಾರೆ. ಇಲ್ಲಿ ನೋಡ್ರಿ 13 6 78, 13 7 91, 13 8 104, 13 9 117, 13 10 130. ಈಗ 130 ಅಂತಂದ್ರ 143. ಇದು 13 ಬಾಗ್ಲೆ ಎಷ್ಟು ಅದಾವ್ರಿ ಟೋಟಲ್ 1 2 3 4 5 6 ಅದಾವ. ಎಲ್ಲವೂ ಪ್ಲಸ್ ಮಾಡ್ರಿ, ಇವನ್ನ ಬಾಗ್ಲೆ 6 ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. ಎಲ್ಲವೂ ಕೂಡ್ಸಿದ್ರ 663 ಆಕೈತಿ. ಓವರ್ ಆಲ್ 6. ಇದನ್ನ ನೀವು ಭಾಗ ಹೊಡೆದ್ರ ಅಂತಂದ್ರ 110.5 ಬರ್ತೈತಿ. ಆಪ್ಷನ್ ನಂಬರ್ 4 ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಬಾಡ್ ಮಾಸ್ ಮ್ಯಾಕ್ ಕೇಳಿದಾರ. ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದಾರ. 0.25 ಇಂಟು 0.25 ಡಿವೈಡೆಡ್ ಬೈ 0.25 ಬಾಗ್ಲೆ 0.25 ಇಂಟು 0.25 ಇಂಟು 0.25 ಈ ರೀತಿ ಕ್ವಶನ್ ಕೇಳಿದಾರ. ಇರ್ಲಿ, ನಮಗೆ ಇದನ್ನ ಫ್ರಾಕ್ಷನ್ ದಾಗ ಕನ್ವರ್ಟ್ ಮಾಡಿದ್ವು ಅಂದ್ರ 25/10 100 ಆಕೈತಿ. ಇಂಟು ಇದು ನೋಡ್ರಿ 25/100 ಆಕೈತಿ ಡಿವೈಡೆಡ್ ಬೈ 25/100 ಆಕೈತಿ. ಫಸ್ಟ್ ಒನ್ ಅಷ್ಟೇ ಬಿಡಿಸೋಣ. ಈ ಡಿವೈಡ್ ಇದ್ದಿದ್ದ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದ್ವು ಅಂತ ತಿಳ್ಕೊರಿ, ಇದು ಉಲ್ಟಾ ಆಗ್ಬಿಡ್ತಿತ್ತು. 100/25 ಆಕೈತಿ. 25 ಕ್ಯಾನ್ಸಲ್, 100 ಕ್ಯಾನ್ಸಲ್, ಉಳಿತಷ್ಟಿಲ್ಲ 25 1s 25 4s ಅಂದ್ರೆ 1/4 ಮೇಲ್ಗಡೆದು ಉಳಿದಿತ್ತು. ಹೌದಾ, ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಮಾಡಿದ್ರೂ ಇದು ಎಷ್ಟು ಆಕೈತಿ ಇದನ್ನ ನೋಡ್ರಿ 25/100 ಆಕೈತಿ ಇಂಟು 25/100 ಇಂಟು 25/100. ಹೌದಾ, ಇಲ್ಲಿ ನೋಡ್ರಿ 25 1s 25 4s, 25 1s 25 4s. ಇದು ನೋಡ್ರಿ 25 1s 25 4s. 1/4 ಏನೇನ್ ಬಂತು ಈಗ ನಮ್ಮದ ಮೇಲ್ಗಡೆ 1/4 ಉಳಿದೈತಿ, ಕೆಳಗಡೆ ಏನು ಉಳಿದೈತಿ 1/16 ಇಂಟು 1/4. ಇದು ಕ್ಯಾನ್ಸಲ್ ಆಯ್ತು. ಇದು ಮೇಲ್ಗಡೆ ಹೋತಂದ್ರ ಆನ್ಸರ್ ಏನ್ ಬರ್ತೈತ್ರಿ 16 ಬರ್ತೈತಿ. ಆಪ್ಷನ್ ನಂಬರ್ 4 ನೋಡ್ರಿ. ನೆಕ್ಸ್ಟ್ ಮೆನ್ಸುರೇಷನ್ ಆಗೈತಿ. ಇಫ್ ದ ಪೆರಿಮೀಟರ್ ಆಫ್ ರೋಂಬಸ್ ಈಸ್ 200 ಸೆಂಟಿಮೀಟರ್ ಅಂತಂದ. ಪೆರಿಮೀಟರ್ ನೋಡ್ರಿ ಈ ರೀತಿ ವಜ್ರಾಕೃತಿ ಆಕಾರದಾಗ ಬರ್ತೈತ ಐತಿ. ಪೆರಿಮೀಟರ್ ಆಫ್ ರೋಂಬಸ್ ಈಸ್ 200 ಸೆಂಟಿಮೀಟರ್ ಅಂಡ್ ಒನ್ ಆಫ್ ದಿಸ್ ಡಯಾಗೋನಲ್ ಈಸ್ 80 ಸೆಂಟಿಮೀಟರ್ ಅಂತಂದ. ಈಗ ಅದರ ಪೆರಿಮೀಟರ್ ಇದನ್ನ ಕೊಟ್ಟಾನ್ರಿ ಅವ್ರು. ಪೆರಿಮೀಟರ್ ಅಂದ್ರೆ ಹೊರಗಡೆ ಭಾಗ ಎಷ್ಟು ಕೊಟ್ಟಾರ ಅವ್ರು 200 ಸೆಂಟಿಮೀಟರ್ ಕೊಟ್ಟಾರ. ಈ ರೋಂಬಸ್ ಅಂದ್ರೆ ಏನು 4 ಸೈಡ್ ಸೇಮ್ ಇರ್ತೈತಿ. ಅಂದ್ರ ಇದ್ರದ್ದು ಪರ್ ಸೈಡ್ ಎಷ್ಟು ಬರ್ತೈತೆ ಅಂದ್ರೆ 200 ಡಿವೈಡೆಡ್ ಬೈ 4 ಮಾಡ್ರಿ. 4 1s 450s ಅಂದ್ರೆ ಇದು ಎಷ್ಟು ಬರ್ತೈತೆ 50 50 50 50.
ಈ ರೀತಿ ಡಯಾಗ್ನೋಲ್ಸ್ ಬರ್ತೈತಿ. ಇದಕ್ಕೆ ಒಂದು ಡಯಾಗ್ನೋಲ್ ಕೊಟ್ಟಾರ ಅವ್ರು ನಮಗೆ. ಡಯಾಗ್ನೋಲ್ 1 ಎಷ್ಟು ಕೊಟ್ಟಾರಿ? 80 ಸೆಂಟಿಮೀಟರ್ ಅಂತ ಕೊಟ್ಟಾರ. ಅಂದ್ರೆ ಇದು ಪೂರಾ 80 ಐತಂದ್ರ, ಇದು ಪೂರಾ 80 ಐತಂದ್ರ ಈಚೆ ಕಡೆ 40 ಆಕೈತಿ, ಈ ಸೈಡ್ 40 ಆಕೈತಿ. ನೋಡ್ರಿ ಒಂದ ಟ್ರಿಪ್ಲೆಟ್ಸ್ ಅಂತ ಬರ್ತೈತಿ. ಟ್ರಿಪ್ಲೆಟ್ಸ್ದಾಗ ಯಾವ್ದಂತಂದ್ರ 3, 4, 5. ಹೌದಾ? ಈಗ ನಮಗ ಒಂದಂತರೂ 2 ಗೊತ್ತಾವ, 50, 40. ನೋಡ್ರಿ ಇದು 50 ಆಗ ಕಾರಣ ಏನು? ಇಂಟು 10. ಇದು 40 ಆಗ ಕಾರಣ ಏನು? ಇಂಟು 10. ಅಂದ್ರೆ ಇದನ್ನು ಇಂಟು 10 ಮಾಡಿದ್ರೆ ಎಷ್ಟು ಆಕೈತಿ? 30 ಆಕೈತಿ. ಹೌದಾ? ಈಗ ನಾನು 30 ಅಂದ್ರ ಒಂದು ಸೈಡ್ 30 ಬಂತು. ಒಂದು ಟ್ರಯಾಂಗಲ್ ಅದಾಗ ಏನ್ ಬಂತಿದ? ಒಂದ್ ಎಷ್ಟು ಬಂದೈತ್ರಿ? ಇದು 30 ಬಂತು, ಇದು 40 ಬಂತು, ಸಾರಿ ಇದು 50 ಬಂತು, ಇದು 40 ಬಂತು. ಹೌದಾ? ಅಂದ್ರೆ ಇಲ್ಲಿ 30 ಐತಂದ್ರೆ ಇಲ್ಲಿ 30 ಪ್ಲಸ್ 30 ಅಂದ್ರೆ ಡಯಾಗ್ನೋಲ್ ಎಷ್ಟು ಬಂತು? ಎರಡನೇದ 60 ಬಂತ. ಅಂದ್ರೆ D2 ಎಷ್ಟು ಐತ್ರಿ? 60 ಸೆಂಟಿಮೀಟರ್ ಐತಿ. ಹೌದಾ? ಈಗ ನಮ್ಗೆ ಏನ್ ಕಂಡಿಡಿ ಅಂದಾರ ಅವರು? ಏರಿಯಾ ಆಫ್ ರೋಂಬಸ್ ಕಂಡಿಡಿ ಅಂತಂದಾರ. ಏರಿಯಾ ಈಕ್ವಲ್ಸ್ ಟು ಹಾಫ್ D1 ಇಂಟು D2 ಹಾಕಿರ್ ಫಾರ್ಮುಲಾ. ಸೂತ್ರ ಏನಕ್ಕೆ? ಹಾಫ್ D1 ಇಂಟು D2. ಒಂದು D1 ಅಂತ ಅವ್ರು ಕೊಟ್ಟಾರ, ಎಷ್ಟು ಐತ್ರಿ? 80 ಸೆಂಟಿಮೀಟರ್ ಐತಿ. ಇನ್ನೊಂದು D2 ಎಷ್ಟು ಐತಿ? 60 ಐತಿ. 2 1s 240s ಇವೆರಡು ಗುಣಾಕಾರ ಮಾಡ್ರಿ 2400 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಆಪ್ಷನ್ ನಂಬರ್ 4 ನೋಡಿ. ನೆಕ್ಸ್ಟ್ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಮ್ಯಾಕ್ ಕೇಳಿದಾನ. ಸಿಂಪಲ್ ಐತಿ ನೋಡ್ರಿ. ಏನಂದಾರ? ದ ಡಿಫರೆನ್ಸ್ ಬಿಟ್ವೀನ್ CP ಅಂಡ್ SP ಆಫ್ ಟೇಬಲ್ ಈಸ್ 224 ಅಂದ. ಡಿಫರೆನ್ಸ್ ಎದ್ರದ್ರಿ? CP ಮೈನಸ್ SP 224. ಗಿವನ್ ಡೇಟಾ ಇಷ್ಟು ಕೊಟ್ಟಾನ. ಲಾಸ್ ಪರ್ಸೆಂಟೇಜ್ ಎಷ್ಟು ಅಂದಾರಿ? 40% ಅಂದಾನ. ಏನಿದ ಲಾಸ್ ದ ಪರ್ಸೆಂಟೇಜ್ ಹೇಳ್ಯಾರ. ಎಷ್ಟು ಹೇಳ್ಯಾರ ಅವರು? 40% ಅಂತ ಹೇಳ್ಯಾರ. ಹೌದಾ? ದೆನ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂದಾರ. ಈ 40% ನ ಕನ್ವರ್ಟ್ ಮಾಡಿದ್ನ 40/100 ಬರ್ತೈತೇನ್ರಿ? 0 0 ಕ್ಯಾನ್ಸಲ್, 2 2s 2 5s ಅಂದ್ರೆ ಇದೇನ್ ಬಂತಿದ? 2/5 ಬಂತ. ನಮಗೆ ಏನ್ ಕಂಡು ಹಿಡಿ ಅಂದಾರೆ? ದೆನ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ. ನಾನು CP ಒಂದ್ ಕಡೆ ಬರ್ಕೊಳಕತ್ತೀನಿ, SP ಒಂದ್ ಕಡೆ ಬರ್ಕೊಳತ್ತೀನಿ. ಇದು ಲಾಸ್ ಆಗೈತಂದ್ರೆ ಮೈನಸ್ ಆಕೈತ್ರಿ. ನೋಡ್ರಿ ಇದು 5 ಇಲ್ಲಿ ಬರೆಯಾಕತ್ತೀನಿ. 5 ಮೈನಸ್ 2 ಅಂದ್ರೆ ಏನಾಕೈತಿ? 3 ಆಕೈತಿ. ನಮಗ ಎರಡರದು ಡಿಫ್ರೆನ್ಸ್ ಎಷ್ಟು ಅಂದಾರ ಅವರು? 224. ಇವು ಎರಡರದು ಡಿಫ್ರೆನ್ಸ್ ಎಷ್ಟು ಬರತ್ತ? 2 ಬರಾಕತ್ತೈತಿ. 2 ಅಲ್ಲ, ಎಷ್ಟು ಹೇಳಿದಾರ ಅವರು? 224 ಹೇಳಿದಾರ. 2 1s 2 2s ಅಂದ್ರೆ 112 ಗುಣಾಕಾರ ಮಾಡಿದ್ರ 224. ನಮಗ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದಾರ? ಇದ 112 ಗುಣಾಕಾರ ಮಾಡ್ರಿ. 3 2s 6, 3 1s 3, 3 1s 3 ಅಂದ್ರೆ ಆನ್ಸರ್ ಎಷ್ಟು? 336. ಆಪ್ಷನ್ ನಂಬರ್ 3 ನೋಡ್ರಿ. ಡಿಸ್ಕೌಂಟ್ ಮ್ಯಾಕ್ ಸಮ್ ಕೇಳಿದಾನ. ಸಿಂಪಲ್ ಐತಿ. ಏನ್ ಹೇಳಿದಾರೆ? ಫೈಂಡ್ ದ ರೇಟ್ ಆಫ್ ಡಿಸ್ಕೌಂಟ್. ಏನ್ ಕೇಳಿದಾನ ನಮಗ? ಡಿಸ್ಕೌಂಟ್ ಕೇಳಿದಾನ. ಡಿಸ್ಕೌಂಟ್ ಅನ್ನು ಬರೆಯತ್ತೆ. ವೆನ್ ದ ಮಾರ್ಕ್ ಪ್ರೈಸ್ ಈಸ್ 2280. MP ಎಷ್ಟು ಕೊಟ್ಟಾರಿ? MP 2280 ಕೊಟ್ಟಾರ. ಅಂಡ್ ಸೆಲ್ಲಿಂಗ್ ಪ್ರೈಸ್ ಈಸ್ SP ಎಷ್ಟು ಕೊಟ್ಟಾರಿ? 1482 ಕೊಟ್ಟಾರ. ಎಷ್ಟು ಕೊಟ್ಟಾರಿ? 1482. ಇಲ್ಲಿ ನೋಡ್ರಿ, MP ಬರ್ದೀನಿ, SP ಬರ್ದೀನಿ. MP ಎಷ್ಟು ಐತ್ರಿ? 2280 ಐತಿ. SP ಎಷ್ಟು ಐತಿ? 1482 ಐತಿ. ಇವು ಎರಡರದು ಡಿಫ್ರೆನ್ಸ್ ನೋಡ್ರಿ 798. ಸರ್ ಡಿಫ್ರೆನ್ಸ್ ಯಾಕೆ ತೆಗೆದ್ರಿ? ಇದು ಡಿಸ್ಕೌಂಟ್ ಅಮೌಂಟ್ ಇಲ್ಲ. ಇದ್ರದ್ದು ಪರ್ಸೆಂಟೇಜ್ ಏನ್ ಬರ್ತೈತಿ? ಸಾರಿ, ಇದ್ರ ಫಾರ್ಮುಲಾ ಏನ್ ಬರ್ತೈತಿ? ಡಿಸ್ಕೌಂಟ್ ಅಪಾನ್ MP ಇಂಟು 100 ಬರ್ತೈತಿ. ಡಿಸ್ಕೌಂಟ್ ಅಮೌಂಟ್ ಎಷ್ಟು ಬಂದೈತಿ? ನಾನು 798 ಬಂದೈತಿ. MP ಎಷ್ಟು ಕೊಟ್ಟಾರ? 2280 ಇಂಟು 100. 0 0 ಕ್ಯಾನ್ಸಲ್, 2 1s 2 1s 2 4s 2 5s ಇದು ಕರ್ತಾ ಹೋಗ್ತೈತಿ. 2 6s 12, 2 7s 14. ಸಾರಿ, ಇಲ್ಲಿ ಏನಾಕೈತ್ರಿ? 2 5s 10, 2 7s 14, 2 3s 6, 2 9s 18, 2 9s 18. ಹೌದಾ? ಇಲ್ಲಿ ನೋಡ್ರಿ ಮತ್ತೆ ಕರ್ತಾ ಹೋಗ್ತೈತಿ. 3 1s 3, 3 9s 27, 3 1s 3, 3 3, 19 1s 19, 19 7s 133, 7 5s ಎಷ್ಟು ಹಾಕಿದ್ರಿ? 35. ಅಂದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ? 35%. ಆಪ್ಷನ್ ನಂಬರ್ 2 ನೋಡ್ರಿ. ಏಜಸ್ ಅಂದ್ರೆ ವಯಸ್ಸಿನ ಮ್ಯಾಕ್ ಸಮ್ ಕೇಳಿದಾನ. ಬಹಳ ಸಿಂಪಲ್ ಐತಿ. ಏನಂದಾರ್ರಿ? ಇಫ್ ದ ರೇಷಿಯೋ ಆಫ್ ಏಜಸ್ ಆಫ್ A ಅಂಡ್ B ಈಸ್, A ಮತ್ತು B ದ ರೇಷಿಯೋ ಕೊಟ್ಟಾರಿ. ಎಷ್ಟು ಕೊಟ್ಟಾರಿ? A ಮತ್ತು B ರೇಷಿಯೋ 3:4 ಕೊಟ್ಟಾರ. ನಿಮ್ಗೆ ಅಲ್ಲಿ ಕಾಣಿಸಾಕತ್ತಿರ್ಬೇಕು. ಅಂಡ್ ದೇರ್ ಸಮ್ ಆಫ್ ದೇರ್ ಏಜ್ ಈಸ್ 28. ಸಮ್ ಅಂದ್ರ ಪ್ಲಸ್ ಮಾಡ್ಬೇಕು. ನಾವು ಎರಡು ಕೂಡಿಸಿದಾಗ 7 ಬರಾಕತ್ತೈತಿ. ನಮ್ದ 7 ಅಲ್ಲ, ಕ್ವಶನ್ದಾಗ ಎಷ್ಟು ಹೇಳ್ಯಾರಿ? 28. ಅಂದ್ರೆ ಎಷ್ಟೇ ಆಕತಿ? 7 4s 28. ನಮ್ಮ ಕ್ವಶನ್ ಏನ್ ಕೇಳ್ಯಾರಿ? ಫೈಂಡ್ ದ ಏಜಸ್ ಆಫ್ B. ಇದ 4 ಇದು ಗುಣಾಕಾರ ಮಾಡ್ರಿ. ಅಂದ್ರ ಆನ್ಸರ್ ಏನಾಕತಿ? 16 ಇಯರ್ಸ್ ಅದಾರ. ಯಾರ ಅದಾರ? B ಅದಾರ. ಆಪ್ಷನ್ ನಂಬರ್ 3. ನೋಡ್ರಿ ನೆಕ್ಸ್ಟ್ ಕ್ವಶನ್ ಬಾರ್ ಸೀರೀಸ್ ಮ್ಯಾಗ ಕೇಳಿದಾನ. ನೋಡ್ರಿ ಇಲ್ಲಿ 0.4 ಬಾರ್ ಅಂದಾರ ಪ್ಲಸ್ 0.2 ಬಾರ್. ಯಾವ ರೀತಿ ಬಿಡಿಸ್ಬೇಕು?
ನೋಡ್ರಿ ಪಾಯಿಂಟ್ ಆದ್ಮೇಲೆ ಒಂದ್ ನಂಬರ್ ಐತಿ 4 ಮ್ಯಾಗ ಬಾರ್ ಐತಂದ್ರ ಈ 4 ಹಂಗ ಬರೆಯಾಕತ್ತೀನಿ ಡಿವೈಡೆಡ್ ಬೈ ಎಷ್ಟರ ಮ್ಯಾಗ ಬಾರ್ ಐತಲ್ಲ ಅಷ್ಟರ ಮ್ಯಾಗ 9 ಬರ್ತೀನಿ. ಒಂದರ ಮ್ಯಾಗ ಬಾರ್ ಐತಿ ಅದಕ್ಕೆ 9 ಬರ್ತೀನಿ. ಪ್ಲಸ್ ನೋಡ್ರಿ ಇಲ್ಲಿ 2 ಐತಿ 2 ಮ್ಯಾಗ ಒಂದರ ಮ್ಯಾಗ ಬಾರ್ ಐತಿ ಅಂದ್ರೆ 2/9 ಆಕೈತಿ. ಡಿನಾಮಿನೇಟರ್ ಸೇಮ್ ಇದ್ದಾಗ ನಾ ಏನ್ ಹೇಳಿನಿ ಡೈರೆಕ್ಟ್ ಕೂಡಿಸ್ಬೋದು 6/9 ಆಕೈತಿ. ಎರಡು ಕಡ್ತಾ ಹೋಗ್ತಾವ ನೋಡ್ರಿ 3 2s 3 3s ಅಂದ್ರ ಆನ್ಸರ್ ಏನ್ ಬರ್ತೈತ್ರಿ 2/3 ಆಪ್ಷನ್ ನಂಬರ್ 1. ನೋಡ್ರಿ 14th ಕ್ವಶನ್ ಟೈಮ್ ಅಂಡ್ ವರ್ಕ್ ಮ್ಯಾಕ್ ಹೇಳಿದಾನ. ಏನ್ ಹೇಳಿದಾರ ನೋಡ್ರಿ y and z together can complete a work in 20 days ಅಂತ ಹೇಳಿದಾರ. z alone can complete the same work in 60 days. In how many days y alone can complete the same work? ಇಲ್ಲಿ ನೋಡ್ರಿ y ಮತ್ತು z ಇಬ್ರು ಕೂಡಿ ಎಷ್ಟು ದಿವಸ ಕೆಲಸ ಮಾಡಾತಾರೆ 20 days ಕೆಲಸ ಮಾಡಾತಾರೆ. ಹೌದಾ. ನೆಕ್ಸ್ಟ್ ಏನಂದ್ರಿ z alone can complete the same work in 60 days. z ಒಬ್ಬ ಎಷ್ಟು ದಿವಸ ತಗೊಳತಾನ್ರಿ 60 ತಗೊಳತಾನ. 20 60ರದ ಲಸ ಎಷ್ಟಾಕೈತಂದ್ರ 60. LCM ತೆಗಿಬೇಕು. ಹೌದಾ. ಇಲ್ಲಿ ನೋಡಿ 20 ಎಷ್ಟಲೇ 60 ಅಂದ್ರೆ 23ಲೇ 60, 60 ಎಷ್ಟಲೇ 60 ಅಂದ್ರೆ 61ಲೇ 60. ಈ ಮೂರ ಒಂದ ಹೆಂಗ್ ಬಂದೈತೆ ಅಂತ ಗೊತ್ತಾಗೈತೆ ಅನ್ಕೊಂಡಿವಿ. ನೆಕ್ಸ್ಟ್ ನೋಡ್ರಿ y ಒಬ್ಬ ಎಷ್ಟು ದಿವಸ ಮುಗಿಸ್ತಾನ ಅಂತ ಕೇಳ್ಯಾರ. ಈಗ ನಮಗೆ y ಪ್ಲಸ್ z ಅಂದ್ರ 3 ಅಂತ ಗೊತ್ತೈತಿ. ನಾ ಇದನ್ನು ಹೊರಗಡೆ ತಗೋತೀನಿ. y ಪ್ಲಸ್ z ಅಂದ್ರ 3. z ಎಷ್ಟು ಐತ್ರಿ ಇಲ್ಲಿ z 1 ಐತಂದ್ರ y ಗೆ ನಾ ಎಷ್ಟು ಕೂಡಿಸ್ದಾಗ 3 ಆಕೈತಂದ್ರ y ಗೆ 2 ಕೂಡಿಸ್ದಾಗ 3 ಆಕೈತಿ. ಅಂದ್ರ y ದ ಎಫಿಷಿಯನ್ಸಿ ಎಷ್ಟು ಬಂತು 2 ಬಂತು. ಟೋಟಲ್ ವರ್ಕ್ ಎಷ್ಟು ಐತ್ರಿ ನಮ್ದು ಟೋಟಲ್ ವರ್ಕ್ 60 ಐತಿ. y ದ ಎಫಿಷಿಯನ್ಸಿ ಎಷ್ಟು ಬಂದೈತಿ 2 ಬಂದೈತಿ. 2 ಬಂದ್ಲೆ 2 3ಲೇ ಅಂದ್ರ y ಒಬ್ಬ ಎಷ್ಟು ದಿವಸ ಮುಗಿಸ್ತಾನ್ರಿ 30 ಡೇಸ್ ದಾಗ ಮುಗಿಸ್ತಾನ. ಆಪ್ಷನ್ ನಂಬರ್ 2. ನೋಡ್ರಿ ಮತ್ತೊಂದು ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್ ದಾಗ ಕೇಳಿದಾನ. ಏನ್ ಹೇಳಿದಾರ ನೋಡ್ರಿ ಉಮೇಶ್ ಸೆಲ್ಸ್ ಅನ್ ಆರ್ಟಿಕಲ್ ಅಂಡ್ ಅರ್ನ್ಸ್ ಅ ಪ್ರಾಫಿಟ್ ಆಫ್ 75%. ಪ್ರಾಫಿಟ್ ಅರ್ನ್ ಮಾಡಾಕತ್ತ ಎಷ್ಟು ಅರ್ನ್ ಮಾಡಾಕತ್ತಾನ್ರಿ 75%. ವಾಟ್ ವಿಲ್ ಬಿ ದಿ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್? ಬಾರಿ ಸಿಂಪಲ್ ಐತಿ ನೋಡ್ರಿ. 75% ಫ್ರಾಕ್ಷನ್ ದಾಗ ಅಂತಂದ್ರೆ 75/100 ಆಕೈತಿ. 25 3s 25 4s ಅಂದ್ರ CP SP ಬರೀತೀನಿ. ನಮಗೆ ರೇಷಿಯೋದಾಗ ಇಡಂತಂದಾರ 4. ಈಗ ಪ್ರಾಫಿಟ್ ಆಕೈತೆ ಅಂತಂದಾರ ಪ್ರಾಫಿಟ್ ಆಕೈತಂದ್ರ 3/4 ಅಂದ್ರ ಪ್ಲಸ್ ಆಕೈತಿ 4 ಐತಿ. 4 + 3 ಅಂದ್ರೆ ಎಷ್ಟು ಆಕೈತಿ 7. ಅಂದ್ರ ಇವು ಎರಡು ಕಡ್ತಾ ಹೋಗಂಗಿಲ್ಲ. ಆನ್ಸರ್ ಏನಾಕೈತ್ರಿ 4:7. ಆಪ್ಷನ್ ನಂಬರ್ 1. ರೇಷಿಯೋ ಅಂಡ್ ಪ್ರಪೋರ್ಷನ್ ಮ್ಯಾಕ್ ಹೇಳಿದ ನೋಡ್ರಿ. ದ ರೇಷಿಯೋ ಆಫ್ 3 ನಂಬರ್ ಈಸ್ 9:8:7. 3 ನಂಬರ್ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ 9 8 7. ಇಫ್ ದ ಸಮ್ ಆಫ್ 3 ನಂಬರ್ ಸಮ್ ಅಂತಂದ್ರ ಅಗೇಲೆ ನಾನು ನಿಮಗೆ ಹೇಳಿನಿ ಸಮ್ ಅಂತಂದ್ರ ಪ್ಲಸ್ ಮಾಡಬೇಕು ಡಿಫರೆನ್ಸ್ ಅಂದ್ರ ಮೈನಸ್ ಮಾಡಬೇಕು. ರೇಷಿಯೋ 3 ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ 9 8 7 ಕೊಟ್ಟಾನ. ಇವು ಸಮ್ ಆಫ್ 3 ನಂಬರ್ ಈ 3 ನಂಬರ್ದ ಕೂಡಿಸಿದ್ರೆ ಎಷ್ಟಾಗತ್ತ ನಮಗ 24 ಆಗತೈತಿ. 24 ಅಲ್ಲ ಕ್ವಶನ್ ದಾಗ ಏನ್ ಹೇಳಿದಾರೆ ಅವ್ರ 480 ಅಂತ ಹೇಳ. ಹೌದಾ. 24 2s 48 0 ಹಂಗ ಇಡಾಕತ್ತೀನಿ. ಮುಂದ್ ಕ್ವಶನ್ ನೋಡ್ರಿ. ದೆನ್ ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಆಲ್ 3 ನಂಬರ್? ಈ 3 ನಂಬರ್ದಾಗ ದೊಡ್ಡ ನಂಬರ್ ಯಾವ್ದೈತಿ 9 ಐತಿ. ಒಂದ್ ಯೂನಿಟ್ ವ್ಯಾಲ್ಯೂ ಎಷ್ಟು ಬಂದೈತಿ 20 ಬಂದೈತಿ. 9 × 20 ಅಂದ್ರೆ ಎಷ್ಟು ಆಕೈತ್ರಿ 180 ಆನ್ಸರ್ ಬರ್ತೈತಿ. ಆಪ್ಷನ್ ನಂಬರ್ 1. ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಕೇಳ್ಯಾನ. A certain sum becomes 5 times of itself in 8 years ಅಂತ at a rate of simple interest. In 24 years it will become how many times of itself at the same rate of interest? Here a certain sum becomes 5 times ಅಂದನ. ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಈಕ್ವಲ್ಸ್ ಟು ಅಮೌಂಟ್. ಹೌದಾ. ಎಷ್ಟು ಟೈಮ್ ಆಕೇತಂದ್ರೆ ಅವ 5 times ಆಕೇತಂದಾನ ಈಕ್ವಲ್ಸ್ ಟು ಇಡೋಣ. ಪ್ರಿನ್ಸಿಪಲ್ ಕೊಟ್ಟಿಲ್ಲ ಏನ್ ತಗೊಳ್ಳೋನು 1 ತಗೊಳ್ಳೋನು. 1 ಎಷ್ಟು ಕೂಡಿಸಿದ್ರೆ 5 ಆಕತ್ತಂದ್ರೆ 4 ಆಕೈತಿ. ಈಗ ನೋಡ್ರಿ a certain sum becomes 5 times of itself in 4 years. ಅಂದ್ರೆ ಈ 4 ಆಗಾಕ ಎಷ್ಟು ವರ್ಷ ತಗೊಂಡಾರಿ ಕ್ವಶನ್ ದಾಗ ಐತಿ ನೋಡ್ರಿ 8 ವರ್ಷ. ಹೌದಾ. ಈಗ ನಮಗೆ ನೆಕ್ಸ್ಟ್ ಏನ್ ಹೇಳ್ಯಾರ ಅವರು ಇನ್ 24 years it will become how many times? ಎಷ್ಟು 24 ವರ್ಷಕ್ಕೆ ಎಷ್ಟು ಪಟ್ಟು ಆಕೈತೆ ಅಂತ ಕೇಳ್ಯಾರ ಅವ್ರ. ಈ 8 ಬಾಗ್ಲೆ 2 ಮಾಡಿದ್ರ ಇದ 4 ಇಲ್ಲಿ ಬಂದೈತೇನ್ರಿ. ಹೌದಾ. ಈಗ ನೆಕ್ಸ್ಟ್ ನೋಡ್ರಿ 24 ವರ್ಷ ನಾನು 24 ವರ್ಷನು 2 ಕಡ್ತಾ ಹೊಡಿರಿ ಎಷ್ಟಾಯ್ತು 12. ಅಂದ್ರ ಈಗ ನಂದು ಒಳ್ಳೆ ಮತ್ತೆ P + I = A ಅಂತ ಬರೆಯೋನು. ಈಗ ನನಗೆ ಇಲ್ಲಿ ಎಷ್ಟು ಬಂತ್ರಿ 12. ಇಲ್ಲಿ ಏನೂ ಕೊಟ್ಟಿಲ್ಲ ಅಂದ್ರೆ 1 ಆಕೈತಿ. ಪ್ಲಸ್ 1 + 12 ಅಂದ್ರೆ ಎಷ್ಟು ಪಟ್ಟು ಆತ್ರಿ ಅದು 13 times ಆತು. ಆಪ್ಷನ್ ನಂಬರ್ 4 ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವೇಟ್ ಆಫ್ A1 ಈಸ್ 6 times of A2 ಅಂತಂದಾರ. ಅಂಡ್ A2's weight ಈಸ್ 50% ಮೋರ್ ದೆನ್ A3 ಅಂತ ಹೇಳಿದಾರ. ಇಫ್ ದ ಅವರೇಜ್ ವೇಟ್ ಆಫ್ ಆಲ್ 3 ಈಸ್ ಎಲ್ಲಾ 3 ಮಂದಿದ ಎಷ್ಟೈತಿ 299 kg ಐತಿ. ದೆನ್ ವಾಟ್ ಈಸ್ ದ ವೇಟ್ ಆಫ್ A1 ಅಂತ ಕೇಳಿದಾರ. ಇಲ್ಲಿ ನೋಡ್ರಿ ವೇಟ್ ಆಫ್ A1 ಈಸ್ 6 times of A2 ಅಂತ ಹೇಳ್ಯಾರ. A1 ರೇಷಿಯೋ A2 ಅಂದ್ರೆ ಇದು 6 ಐತಂದ್ರ ಇದು 1 ಆಕೈತ್ರಿ.
ಹೌದಾ. ನೆಕ್ಸ್ಟ್ ಏನ್ ಹೇಳಿದಾರೆ, A2's weight is 50% ಮೋರ್ ದೆನ್ ಅಂತಂದಾರ. 50% ಅಂತಂದಾರ. 50% ಅಂದ್ರೆ ಎಷ್ಟಾಕೈತಿ, 1/2 A2 A3 ಬಗ್ಗೆ ಮಾತಾಡ್ಯಾರ. ಇದು 2 ಐತಂದ್ರ ಇದು ಎಷ್ಟು ಆತ್ರಿ, ಇದು 3. ಹೌದಾ. ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ A2 ಐತಿ, ಇಲ್ಲೂ A2 ಐತಿ, ಎರಡೂ ನಂಬರ್ ಬೇರೆ ಬೇರೆ ಐತಿ. ನಾವು ಅದನ್ನ ಮೊದಲು ಈಕ್ವಲ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಂಟು 2 ಮಾಡ್ತೀನಿ, ಇಲ್ಲೇ ಇಂಟು 1 ಮಾಡ್ತೀನಿ. 6 2s ಎಷ್ಟಾಕೈತ್ರಿ, 12 ಆಕೈತಿ. ಆಮೇಲೆ 2 1s ಎಷ್ಟಾಕೈತಿ, 2 ಆಕೈತಿ. ಇದು 2 ಮತ್ತು 3 ಬರ್ತೈತಿ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂದಾರ, ವೇಟ್ ಆಫ್ A1 ಈಸ್ 6 ಟೈಮ್ಸ್ ಆಫ್ A2 ಅಂತ ಹೇಳ್ಯಾರ. ನೋಡ್ರಿ, A1 ಈಸ್ 6 ಟೈಮ್ಸ್ ಆಫ್ A2 ಅಂತ ಹೇಳಿದಾರ. ಅಂದ್ರೆ A1 ಏನಾತಿಲ್ಲ 6 ಆತು, A2 ಏನಾತು 1 ಆತು. ಇಲ್ಲಿ ನಾ ಬರೀತೇನೆ, A1 ರೇಷಿಯೋ A2, A1 ಎಷ್ಟೈತಿ 6 ಐತಿ, ಇದು 1 ಬಂದಿದೆ. ನೆಕ್ಸ್ಟ್ ಏನ್ ಹೇಳಿದಾರೆ, A2's weight ಈಸ್ 50% ಮೋರ್ ದೆನ್ A3 ಅಂತ ಅಂದಾರ. 50% ಬಗ್ಗೆ ಮಾತಾಡ್ಯಾರ. 50% ಅಂದ್ರೆ ಎಷ್ಟು, 1/2 ಮೋರ್ ಅಂತ ಐತಿ. ಯಾರಿಬ್ರು ಬಗ್ಗೆ ಮಾತಾಡ್ಯಾರ, A2's weight ಈಸ್ 50% ಮೋರ್, A2 ರೇಷಿಯೋ A3 ಅಂದ್ರೆ A2 ಜಾಸ್ತಿ ಐತಂತ. ಇದು 2 ಇಲ್ಲಿ ಬರೀತೀನಿ, 3 ಇಲ್ಲಿ ಬರೀತೀನಿ. ಇಲ್ಲಿ ನೋಡ್ರಿ, A1 ಐತಿ, A2 2 ಸಲ ರಿಪೀಟ್ ಆಗೈತಿ, A3 ಐತಿ. ಖರೆ A1 A2 ಎರಡು ಬೇರೆ ಬೇರೆ ಐತಿ. ಇದನ್ನ ಮೊದಲು ನಾವು ಈಕ್ವಲ್ ಮಾಡ್ಕೊಳ್ಳೋಣ, ರೇಷಿಯೋದಾಗ ಮಾಡೋಣ. ಇಲ್ಲಿ ನೋಡ್ರಿ, ಏನಾಯ್ತು, 6:1. ಇದು ಎಷ್ಟೈತಿ, 3:2 ಐತಿ. ಯಾವುದ, A1 ರೇಷಿಯೋ A2 ಐತಿ. ನೆಕ್ಸ್ಟ್ A2 ರೇಷಿಯೋ A3 ಐತಿ. ನಿಮಗೆ ಇದು ಸಾಲ್ವ್ ಮಾಡೋದು ಗೊತ್ತೈತಿ. 6 3 18, 2 1 2, ಇದನ್ನ ಗುಣಾಕಾರ ಮಾಡ್ರಿ, 3 1 3. ಹೌದಾ. ಅಂದ್ರೆ ನಮ್ಮದು ಎಷ್ಟು ಬಂತ್ರಿ, 18 ರೇಷಿಯೋ 3:2 ಬಂದೈತಿ. ಈಗ ನಮಗ ಟೋಟಲ್ ಇದನ್ನ ಮಾಡಿ ನೋಡ್ರಿ, ಎಷ್ಟು ಆಕೈತಿ, 23 ಆಕೈತಿ. 23 ಅಲ್ಲ, 3 ಮಂದಿರ ಕೂಡಿ ಎಷ್ಟು ಹೇಳಿದಾರೆ ಅವರು, 299 kg. 299 ಎಷ್ಟು ಬಂದಿದ್ದು, 3 ಬಂದಿದ್ದು. ಅವರೇಜ್ ನಾವು ಇಡ್ಬೇಕದ. 23 1s 23, 6 ಉಳಿತೈತಿ. 23 3s 69. ಇಲ್ಲಿ ನೋಡ್ರಿ, 13 ಐತಿ, ಇಲ್ಲಿ 3 ಐತಿ, ಅಂದ್ರೆ ಎಷ್ಟು ಬಂತು ನಮಗೆ, 39 ಬಂತು. 1 ಯೂನಿಟ್ ವ್ಯಾಲ್ಯೂ ಎಷ್ಟು ಬಂದ್ರಿ, 39 ಬಂತು. ನಮಗೆ ಏನ್ ಕೇಳ್ಯಾನ, ದೆನ್ ವಾಟ್ ಈಸ್ ದ ವೇಟ್ ಆಫ್ A1? A1 ಎಷ್ಟು ಐತ್ರಿ, 18 ಐತಿ. A1 ಈಕ್ವಲ್ಸ್ ಟು 18 ಇಂಟು 39 ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತಿ, 702. ಆಪ್ಷನ್ ನಂಬರ್ 4 ನೋಡ್ರಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ HCF ಅಂತಂದ್ರೆ, HCF ಅಂದ್ರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಂಬರ್ ಏನ್ ಕೊಟ್ಟಾರಿ, 31 73. ಇದ್ರದ್ದು ಒಂದು ರೂಲ್ ಐತಿ, 2 ನಂಬರ್ ಕೊಟ್ಟಾನಂದ್ರ ಕಂಪಲ್ಸರಿ 2 ಒಂದ ಮಗ್ಯಾಗ ಹೋಗ್ಬೇಕು. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇದು ಪ್ರೈಮ್ ನಂಬರ್ ಐತ್ರಿ, ಇದು ಪ್ರೈಮ್ ನಂಬರ್ ಐತಿ. ನೀವು 2 ಒಂದ ಮಗ್ಯಾಗ ಹೋಗಂಗಿಲ್ಲ. ಆನ್ಸರ್ ಡೈರೆಕ್ಟ್ಲಿ ಏನಾಕೈತಿ, 1 ಆಕೈತಿ. ಆಪ್ಷನ್ ನಂಬರ್ 1 ನೋಡಿ. ನೆಕ್ಸ್ಟ್ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮ್ಯಾಕ್ ಹೇಳಿದಾನ. ಸ್ವಲ್ಪ ಕ್ವಶನ್ ಲೆಂದಿ ಐತಿ, ಕರೆ ಸರಳ ಐತಿ. ನೋಡ್ರಿ ಏನಂದಾರ, ಚೇತನ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 6 days, ವರ್ಕಿಂಗ್ 5 hours a day. ಚೇತನ್ ಒಬ್ಬ 6 days ಕೆಲಸ ಮಾಡತ್ತಾನ. ಎಷ್ಟು ತಾಸು ಕೆಲಸ ಮಾಡತ್ತಾನ, 5 ತಾಸು ಕೆಲಸ ಮಾಡತ್ತಾನ. ಸರಿ, ಹಿಂಗ್ಯಾಕ್ ಬರ್ಕೊಂಡ್ರಿ ಅಂತಂದ್ರ ಒಂದು ಸೂತ್ರ ಐತ್ರಿ, MDT/W. M ಅಂತಂದ್ರ ಮ್ಯಾನ್, D ಅಂತಂದ್ರ ಡೇಸ್, T ಅಂತಂದ್ರ ಟೈಮ್. ಚೇತನ್ ಅನ್ನೋ ಒಬ್ಬ ಅದಾನ, ಸಿ ಇಟ್ಟಿನಿ. ಡೇಸ್ 6 ದಿವಸ ಕೆಲಸ ಮಾಡ್ಯಾನ, 5 ತಾಸು ಕೆಲಸ ಮಾಡ್ಯಾನ. ನೆಕ್ಸ್ಟ್ ಏನಂದಾರೆ, ರಶ್ಮಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 2 days, ವರ್ಕಿಂಗ್ 10 hours a day. ರಶ್ಮಿ ಎಷ್ಟು ದಿವಸ ಕೆಲಸ ಮಾಡತ್ತಾಳ್ರಿ, 10 days. ಎಷ್ಟು ತಾಸು ಕೆಲಸ ಮಾಡತ್ತಾಳ, ಸಾರಿ ಎಷ್ಟು ದಿವಸ ಕೆಲಸ ಮಾಡತ್ತಾಳ ಅಂದ್ರೆ 2 days. ಎಷ್ಟು ತಾಸು ಕೆಲಸ ಮಾಡತ್ತಾಳ, 10 hours ಕೆಲಸ ಮಾಡತ್ತಾಳ. ನಮ್ಮ ಕ್ವಶನ್ ಏನ್ ಕೇಳ್ಯಾರಿ, ಹೌ ಮೆನಿ ಅವರ್ಸ್ ಡೂ ದೇ ನೀಡ್ ಟು ವರ್ಕ್ ಟುಗೆದರ್ ಇನ್ ಅ ಡೇ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 4 days. ಇಬ್ರು ಕೂಡಿ ಅಂದ್ರೆ ಯಾರು, C+R ಅಂದ್ರೆ ಯಾರು, ಚೇತನ್ ಮತ್ತೆ ರಶ್ಮಿ, ಇಬ್ರು ಕೂಡಿ 4 ದಿವಸದಾಗ ಎಷ್ಟು ಕೆಲಸ ಮುಗಿಸ್ತಾರ ಅಂತ ಕೇಳಿದ. ಹೌದಾ. ಈಗ ನೋಡ್ರಿ, ಇಲ್ಲಿ ನಮಗ ಕಡ್ತಾ ಹೋಗ್ತಾವೇನ್ ನೋಡ್ರಿ, ಇವೆರಡು ಈ ಬರೇ ಇವೆರಡರದಾಗ ನೋಡ್ರಿ ಕೊಟ್ಟಾನವ 5 1s 5. ನೆಕ್ಸ್ಟ್ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮ್ಯಾಗ ಕೇಳಿದಾನ. ಏನ ಹೇಳಿದಾರ ಕ್ವಶನ್ ನೋಡ್ರಿ, ಚೇತನ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 6 days, ವರ್ಕಿಂಗ್ 5 hours a day. ಅಂದ್ರೆ ಚೇತನ್ 6 ದಿವಸ ಕೆಲಸ ಮಾಡತ್ತಾನ. ಎಷ್ಟು ತಾಸು ಕೆಲಸ ಮಾಡತ್ತಾನ ಅಂದ್ರ 5 ತಾಸು ಕೆಲಸ ಮಾಡತ್ತಾನ. ರಶ್ಮಿ ಅಲೋನ್ ಕ್ಯಾನ್ ಡೂ ಸೇಮ್ ವರ್ಕ್ ಇನ್ 2 days, ವರ್ಕಿಂಗ್ 10 hours a day. ರಶ್ಮಿ 2 ದಿವಸ ಕೆಲಸ ಮಾಡ್ತಾಳೆ. ಎಷ್ಟು ತಾಸು ಕೆಲಸ ಮಾಡ್ತಾಳ್ರಿ, 10 hours. ಇಲ್ಲಿ ನೋಡ್ರಿ, ಫಸ್ಟ್ ನಾವು ಡೇಟಾ ಬರ್ಕೊಳ್ಳೋಣ. ಚೇತನ್ ಎಷ್ಟು ದಿವಸ ಕೆಲಸ ಮಾಡತ್ತಾನ, 6 ದಿವಸ ಕೆಲಸ ಮಾಡತ್ತಾನ. ಎಷ್ಟು ತಾಸು ಕೆಲಸ ಮಾಡತ್ತಾನ, 5 ತಾಸು ಕೆಲಸ ಮಾಡತ್ತಾನ. ಸರ್, ನೀವು ಇದನ್ನ ಹೆಂಗ್ ಬರ್ತೀರ ಅಂತ ಕೇಳಿದ್ರೆ ಇದೊಂದು ಸೂತ್ರ ಬರ್ತೈತ್ರಿ, MDT/W. ಮ್ಯಾನ್ ಜಾಗದಾಗ ಚೇತನ್ ಅದಾನ, ಡೇಸ್ ಜಾಗದಾಗ 6 ದಿವಸ ಕೆಲಸ ಮಾಡ್ಯಾನ. ಟೈಮ್ ಎಷ್ಟು ತಾಸು ಕೆಲಸ ಮಾಡತ್ತಾನ, 5 hours ಕೆಲಸ ಮಾಡ. ನೆಕ್ಸ್ಟ್ ಸೆಂಟೆನ್ಸ್ ಏನ್ ಹೇಳ್ಯಾರ, ರಶ್ಮಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 2 days, ವರ್ಕಿಂಗ್ 10 hours a day. ರಶ್ಮಿ ಎಷ್ಟು ದಿವಸ ಕೆಲಸ ಮಾಡತ್ತಾರೆ, 2 days ಕೆಲಸ ಮಾಡತ್ತಾರ. ಎಷ್ಟು ತಾಸು ಕೆಲಸ ಮಾಡತ್ತಾರ, 10 hours ಕೆಲಸ ಮಾಡತ್ತಾರ.
ನಮ್ಮ ಕ್ವಶನ್ ಏನ್ ಕೇಳಿದ್ದಾರೆ, ಹೌ ಮೆನಿ ಅವರ್ಸ್ ಅಂದ್ರೆ ಟೈಮ್ ಕಂಡಿಡಿ ಅಂತಂದಾನ. ಡು ದೇ ನೀಡ್ ಟು ವರ್ಕಿಂಗ್ ಟುಗೆದರ್ ಅಂದ್ರ ಇಬ್ರು ಕೂಡಿ ಸಿ ಪ್ಲಸ್ ಆರ್. ಹೌದಾ, ನೆಕ್ಸ್ಟ್ ಏನಂದ್ರೆ ವರ್ಕಿಂಗ್ ಟುಗೆದರ್ ಇನ್ ಅ ಡೇ ಟು ಕಂಪ್ಲೀಟ್ ಸೇಮ್ ವರ್ಕ್ ಇನ್ 4 days. 4 ದಿವಸ ಕೆಲಸ ಮಾಡ್ತಾರ, ಕರೆ ನಮಗ್ ಕಂಡಿಡಿ ಏನ್ ಹೇಳಿದಾರ, ಟೈಮ್ ಕಂಡಿಡಿ ಅಂತ. ಹೌದಾ, ಇಲ್ಲಿ ನೋಡ್ರಿ ಇವ್ ಎರಡರದಾಗೂ ಏನೇನ್ ಕಟ್ತಾ ಹೋಗ್ತಾವ ನೋಡ್ರಿ. 5 ಒಂದ್ಲೆ 5 2 2 1 2 3 ಅಂದ್ರೆ ಏನ್ ಬಂತ್ರಿ ಇದ C3 ಬಂತು, ಹಿಂಗ್ ಬರೆಯೋಣ ನಾವು 3C ಬಂತು, ಇಲ್ಲೇನ್ ಬಂತು 2R ಬಂತು. ಹೌದಾ, C ಬೈ R ಅಂತಂದ್ರ C ದ ಅಪೋಸಿಟ್ ಏನೈತ್ರಿ 2 ಮೇಲ್ಗಡೆ ಬರ್ತೈತಿ, R ದ ಅಪೋಸಿಟ್ ಏನೈತಿ 3 ಕೆಳಗಡೆ ಬರ್ತೈತಿ. ಅಂದ್ರೆ ಚೇತನದ ಎಫಿಷಿಯನ್ಸಿ 2 ಬಂತು, ರಶ್ಮಿದ ಎಫಿಷಿಯನ್ಸಿ 3 ಬಂತು. ಇದ್ರಾಗ ಯಾವ್ದಾರ ಒಂದು ತಗೋರಿ, ನಮ್ಗೆ ಎಫಿಷಿಯನ್ಸಿ ಯಾವ್ದಾರ ಒಂದು ತಗೋರಿ ವರ್ಕಿಂಗ್, ಯಾವ್ದ C ಇಂಟು 6 ಇಂಟು 5 ನಮ್ಗೆ ಏನ್ ಕಂಡಿಡಿ ಅಂದಾರ ಅವ್ರ ಇಬ್ರು ಕೂಡಿ C ಪ್ಲಸ್ R ಇಂಟು 4 ಇಂಟು T. ಹೌದಾ, C ಎಷ್ಟು ಬಂದೈತಿ, 2 ಬಂದೈತಿ, 2 ಇಂಟು 6 ಇಂಟು 5 ಈಕ್ವಲ್ಸ್ ಟು C ಪ್ಲಸ್ R ಇಬ್ರು ಕೂಡಿ ಎಷ್ಟು ಆಗತ್ತೈತಿ, 5 ಆಗತ್ತೈತಿ. ಡೈರೆಕ್ಟ್ ಬರೀತೀರಿ 5 ಇಂಟು 4 ಇಂಟು T. ಹಿಂಗ್ ಈಕ್ವಲ್ಸ್ ಟು ಸೈನ್ ಐತಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ. ಇಲ್ಲಿಂದ ಇಲ್ಲಿ ಕಟ್ತಾ ಹೋಗ್ತೈತಿ, 5 5 ಕಟ್ತಾ ಹೋಗ್ತು, 2 2s 2 1s 2 1s 2 3s ಅಂದ್ರ ಎಷ್ಟು ತಾಸು ಕೆಲಸ ಮಾಡ್ತಾರ್ರಿ ಇಬ್ರು ಕೂಡಿ, 3 hours ಕೆಲಸ ಮಾಡ್ತಾರ. ಆಪ್ಷನ್ ನಂಬರ್ 3. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಎವ್ರಿಬಡಿ. ಈ ರೀತಿ ಏನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೀನಿ ಇದನ್ನ ಇನ್ನೊಮ್ಮೆ ನೀವು ಗೋತ್ರು ಹೋಗ್ರಿ. ಯಾವ್ಯಾವ ಕ್ವಶನ್ಗೆ ಆದ್ಯತೆ ಕೊಟ್ಟಾರ ಅದನ್ನ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಡು ಅದನ್ನ ಇನ್ನೊಮ್ಮೆ ಬಿಡಿಸ್ರಿ. ಅದನ್ನ ಇದೇ ರೀತಿನ ಕ್ವಶನ್ ಪೇಪರ್ ನೆಕ್ಸ್ಟ್ ಇದಕ್ಕೂ ಬರ್ತೈತಿ. ಸರಿ, ಒಂದು ಮಾತು ಏನು, ಪ್ರೀವಿಯಸ್ ಕಿಂತ ಈ ಸರಿ ಇನ್ನೊಂದು ಸ್ವಲ್ಪ ಕಟ್ ಆಫ್ ಎಕ್ಸ್ಟ್ರಾ ಹೋಗ್ತೈತಿ. ಅದಕ್ಕೆ ಈಗಿನ ಸ್ವಲ್ಪ ಅದಕ್ಕೆ ಎಫರ್ಟ್ ಚಲೋತ್ನಾಗೆ ಹಾಕ್ರಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನೂ ಮಾಡ್ರಿ. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಕರ್ನಾಟಕ.